ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ಸಿಂಪಲ್ ಆಗಿರೋ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಈ ರೀತಿ ಒಂದೇ ಸೈಜಾಗಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡೋಕ್ಕೆ ಕೆಲವೊಬ್ರಿಗೆ ಭಾಳ ಕಷ್ಟ ಇರ್ತೈತಿ. ಸಿಂಪಲ್ ಟಿಪ್ಸ್ ಒಂದಿಗೆ ನಿಮ್ಗೆ ತೋರಿಸ್ತಾನು ನೋಡ್ಕೊಂಬರೋನು ಬರ್ರಿ. ಫಸ್ಟ್ನೇ ಟಿಪ್ಸ್ ನೋಡಿರಿ. ಈ ರೀತಿ ಬಟಾಟೋ ಚಾಪರ ಎಲ್ಲರ ಮನ್ಯಾಗೂ ಇರ್ತೈತಿ ರೀ. ಇದು ಬಟಾಟಿ ಮಾಡೋ ಸಲುವಾಗಿ, ಚಿಪ್ಸ್ ಮಾಡೋ ಸಲುವಾಗಿ ಎಲ್ಲರೂ ಬಟಾಟೋ ಚಿಪ್ಸ್ ಮಣಿ ಅಂತಾರೆ ನಮ್ಮ ಕಡೆ. ಇದನ್ನ ಎಲ್ಲರ ಮನ್ಯಾಗ ಇದ್ದೇ ಇರ್ತೈತಲ್ಲ, ಆ ಚಿಪ್ಸ್ ಮಣಿ ತೊಗೊಂಡು ಚಿಪ್ಸ್ ಹೆರ್ಚೋದು ಏನಿರ್ತೈತಲ್ರಿ, ಅದರಿಂದನ ಈ ರೀತಿ ಉಳ್ಳಾಗಡ್ಡಿನ ಸಿಪ್ಪಿ ತೆಗೆದು ಕಟ್ ಮಾಡ್ಕೊಂಡು ಈ ರೀತಿ ಹೆರ್ಚ್ಕೊಂಡ್ಬಿಡ್ಬೇಕ್ರಿ. ಸಿಪ್ಪಿ ಇದು ಈ ರೀತಿ ಒಂದ್ರಾಗ 2 ಭಾಗ ಮಾಡಿ ಆದ್ರೂ ನೀವು ಹೆರ್ಚ್ಕೋಬೋದು, ಹಂಗಾದರೂ ಹೆರ್ಚ್ಕೋಬೋದು, ನಿಮ್ಮ ಇಷ್ಟ ನೋಡ್ರಿ. ಇವಾಗ ಹೆರ್ಚಿ ತೋರ್ಸಾತಿಲ್ಲ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಮತ್ತು ಕಣ್ಣಾಗ ನೀರು ಬರಲ್ಲ ರೀ. ಕೆಲವೊಬ್ರು ಉಳ್ಳಾಗಡ್ಡಿ ಕಟ್ ಮಾಡಿದ್ರೆ ಕಣ್ಣ ನೀರು ಬರ್ತಾವ ಅಂತಾರಲ್ಲ, ಹಾಗೇನು ಬರೋಂಗಿಲ್ಲ ನೋಡ್ರಿ. ಈಗ ಉದ್ದುದ್ದಾಗಿ ಉಳ್ಳಾಗಡ್ಡಿ ಹೆರ್ಚಿ ತೋರ್ಸಾತೀನಿ. ಎಷ್ಟು ಈಸಿಯಾಗಿ ಬರ್ತೈತಿ. ಈ ರೀತಿ ಹೆರ್ಚಿ ನಾವು ಚಿಕನ್ ಬಿರಿಯಾನಿಗೆ ಅದು ಮಾಡೋ ಸಲುವಾಗಿ ಉಳ್ಳಾಗಡ್ಡಿ ಅಂದ್ರೆ ಫ್ರೈ ಮಾಡಿ ಇಡ್ತೀವಲ್ಲ, ಈ ರೀತಿ ಹೆರ್ಚಿ ಕಿಚನ್ ಒಳಗೆ ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಡ್ಬೋದು ರೀ. ಈಸಿ ಆಗ್ತೈತಿ. ಇವಾಗ ಎರಡನೇ ಟಿಪ್ಸ್ ಬಂದುಬಿಟ್ಟು ಉಳ್ಳಾಗಡ್ಡಿನ ಈ ರೀತಿ ಕಟ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಕಟ್ ಮಾಡೋಕೆ ಒಂದು ಸಿಂಪಲ್ ಟಿಪ್ಸ್ ತೋರಿಸ್ತು. ಅಂದ್ರೆ ರೌಂಡಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಸಿಪ್ಪಿ ಹಂಗೆ ತೆಗೆದು ಬರಂಗಿಲ್ಲಲ್ಲ, ಸಿಂಪಲ್ ಈ ರೀತಿ ಈಚಿಕಿಂದ ಕಟ್ ಮಾಡಿ ಚಾಕು ಒಂದು ಲೇಯರ್ಗೆ ಆ ರೀತಿ ರೌಂಡಾಗಿ ಸ್ವಲ್ಪ ಹಚ್ಚಿರೋ ಸಾಕು. ಚಾಕು ಆರಾಮಾಗಿ ಈ ರೀತಿ ಮ್ಯಾಲಿನ ಲೇಯರ ಬಂದುಬಿಡ್ತೈತೆ ರೀ. ನನ್ನ ಪ್ರಕಾರ ಬರೀ ಉಳ್ಳಾಗಡ್ಡಿ ಸಿಪ್ಪಿ ಅಲ್ಲ, ಸಿಪ್ಪಿ ಲೇಯರ್ ಇನ್ನೊಂದು ಇರ್ತೈತಲ್ಲ ಫಸ್ಟಿಗೆ, ಅದನ್ನು ತೆಗೆದ್ರೆ ನೀಟಾಗಿ ಬರ್ತೈತಿ. ಮತ್ತು ಕಟ್ ಮಾಡುವಾಗ ಕಣ್ಣೀರ ಬರಂಗಿಲ್ಲ ರೀ. ನೋಡಿರಿ, ಇವಾಗ ಈ ರೀತಿ ರೌಂಡಾಗಿ ಸಿಪ್ಪಿ ತೆಗೆದು ತೋರ್ಸಿನಲ್ರಿ. ಇವಾಗ ಅದ ಚಾಪರ್ ತೊಗೊಂಡು ನಾವಿನ್ಕ ಇದು ಫ್ರೈಡ್ ಆನಿಯನ್ ಮಾಡೋಕೆ ಉದ್ದುದ್ದಾಗಿ ಉಳ್ಳಾಗಡ್ಡಿ ಕಟ್ ಮಾಡೋದು ತೋರ್ಸಿನಿ. ಇವಾಗ ಒಣಗಿ ಅಂದ್ರೆ ಪಲ್ಯ ಮಾಡೋದು ಉಳ್ಳಾಗಡ್ಡಿ ಕಟ್ ಮಾಡೋದು ಯಾವ ರೀತಿ. ಈ ಒಂದು ಚಾಪರ್ ಒಳಗೆ ಭಾಳ ನಾನಾ ಥರ ಚಾಪರ್ ಇರ್ತಾವಲ್ರಿ, ಅಂದ್ರೆ ಮನಿ ಅಂತಾರಲ್ಲ ಆ ರೀತಿ. ನೋಡ್ರಿ, ಈ ರೀತಿ ಕೊಬ್ಬರಿ ತುರಿ ಮನಿ ಬರ್ತೈತಲ್ಲ, ಈ ಮನಿ ಸೈಜ್ದಿಂದ ತೊಗೊಂಡು ಈ ರೌಂಡ್ ಉಳ್ಳಾಗಡ್ಡಿ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ಮ್ಯಾಲಿನ ಲೇಯರ್ಲೆ ಕಟ್ ಮಾಡೋಕ್ಕಿಂತ ಕೆಳಗಿನ ಲೇಯರ್ದಿಂದ ಸ್ಟಾರ್ಟಿಂಗ್ ಕಟ್ ಮಾಡಿರಿ. ಇನ್ಕ ತೋರಿಸಿದ್ರಂಗೆ ನೋಡ್ರಿ ಎಷ್ಟು ಸಣ್ಣಂಗಿ ಕಟ್ ಆಗೈತಿ. ಅಂದ್ರೆ ನಿಮಗೆ ಭಾಳ ಅಂದ್ರೆ ಭಾಳ ಉಳಿತಾಯ ಐತೈತಿ. ಯಾಕ್ರಿ 108 ರೂಪಾಯಿ ಕೊಟ್ಟು ಚಾಪರ್ ತಂದು ಜಗ್ಗಿ ಮಿಕ್ಸರ್ಗೆ ಹಾಕಿ ಅದೇನೂ ಇಲ್ಲ, ಮಿಕ್ಸರ್ಗೆ ಹಾಕುವಷ್ಟು ಸಣ್ಣ ಆಗೈತಿ. ಟ್ರೈ ಮಾಡಿ ನೋಡಿರಿ. ಟಿಪ್ಸ್ ನಂಬರ್ 3 ನೋಡಿರಿ. ಇವಾಗ ಸೌತೆಕಾಯಿನ ಈ ರೀತಿ ಮೊದಲಿಂದಾಗಿ ಸ್ಟಾರ್ಟಿಂಗ್ದು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹುಳಿ ಐತೆ ಅಂದ್ರೆ ಕಹಿ ಐತೆ ಇಲ್ಲೋ ಒಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಟ್ಟು ತುರ್ಕಿ ಮನೆಯಿಂದನ ನಾವು ಚಿಪ್ಸ್ ಏನು ಹೆರ್ಸ್ತೀವಲ್ಲ ಆ ಚಿಪ್ಸ್ ಮನೆ ತೊಗೊಂಡು ಈ ರೀತಿ ಸಿಂಪಲ್ಲಾಗಿ ಹೆರ್ಚ್ಕೊಂಡ್ಬಿಡ್ಬೇಕ್ರಿ. ಸಿಂಪಲ್ ಐತಿ, ಒಂದು ಸ್ವಲ್ಪನೂ ಕಟ್ ಆಗಂಗಿಲ್ಲ. ಮತ್ತು ಒಂದೇ ಲೆವೆಲಾಗಿ ಸೌತೆಕಾಯಿ ಕಟ್ ಆಗ್ತಾವೆ. ಹೆಚ್ಚ ಕಡಿಮೆ ಆಗಂಗಿಲ್ಲ ರೀ. ಅಂದ್ರೆ ದಪ್ಪು ತಿನ್ನೋಕ್ಕಾಗಂಗಿಲ್ಲ ಸೌತೆಕಾಯಿ. ಅಂದ್ರೆ ಈ ರೀತಿ ತಿಳುವಾಗಿ ಲೇಯರಾಗಿ ಕಟ್ ಮಾಡ್ಕೋಬೋದು. ಮತ್ತು ಭಾಳ ಅಂದ್ರೆ ಭಾಳ ಈಸಿಯಾಗಿ ಕಟ್ ಮಾಡ್ಕೋಬೋದು ರೀ. ಸಿಂಪಲ್ ಆಗೈತಿ, ಭಾಳ ಕಷ್ಟ ಏನೋ ಅನ್ಸಂಗಿಲ್ಲ. ಇದರಿಂದ ಸೌತೆಕಾಯಿ ಎಷ್ಟು ಕಟ್ ಮಾಡ್ಕೋಬೋದತ್ತಲ್ಲ, ಉಳ್ಳಾಗಡ್ಡಿ ಎಷ್ಟು ಕಟ್ ಮಾಡ್ಕೋಬೋದತ್ತಲ್ಲ, ಮೂಲಂಗಿ ಬರ್ತಾವ್ರಿ. ಈ ರೀತಿ ಹೆರ್ಚು ಮನೆಯಿಂದ ಏನೇನು ಹೆರ್ಚ್ಕೊಳಕ್ಕೆ ಅನುಕೂಲ ಐತಲ್ಲ ಅವೆಲ್ಲನೂ ನೀವು ಟ್ರೈ ಮಾಡಿರಿ. ಇದನ್ನೊಂದೇ ಟ್ರೈ ಮಾಡ್ಬೇಕತ್ತಿಲ್ಲ, ನಾನು ಇವಷ್ಟು ಟ್ರೈ ಮಾಡಿ ತೋರ್ಸೀನಿ. ನೀವು ವೈಟ್ ಮೂಲಂಗಿ ಬರ್ತೈತಲ್ಲ ಅದನ್ನು ತಿನ್ನೋರಿದ್ರೆ ಅದರಿಂದನೂ ಟ್ರೈ ಮಾಡಿರಿ. ಇದು ಸೇಮ್ ಲೇಯರ್ ಆಗಿನ ಕಟ್ ಆಗ್ತೈತಿ, ತಿನ್ನಕ್ಕೂ ಈಸಿ ಆಗ್ತೈತಿ. ನೋಡ್ತಿರ್ಬೋದು, ಒಂದು 30 ಸೆಕೆಂಡ್ಸ್ ಸಾಕಾಗಲ್ರಿ ಇಷ್ಟು ಸೌತೆಕಾಯಿನ ಯಾವ ರೀತಿ ಒಂದೇ ಲೆವೆಲಾಗಿ ಕಟ್ ಮಾಡ್ಕೊಂಡಿನಲ್ಲ. ನೀವು ಈ ಟಿಪ್ಸನ್ನು ಫಾಲೋ ಮಾಡಿರಿ, ನಿಮಗೂ ಯೂಸ್ ಆಗ್ಬೋದು. ಇದೇ ರೀತಿ ನಾನು ಹೊಸ ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತಿರ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವಾಗ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡೀವಿ. ಆದಷ್ಟು ಜಲ್ದಿ 1K ಸಬ್ಸ್ಕ್ರೈಬ್ ಆಗಬೇಕು. ನಿಮ್ಮ ಸಪೋರ್ಟ ನಮ್ಗೆ ಭಾಳ ಅಂದ್ರೆ ಭಾಳ ಮುಖ್ಯ ಇರ್ತೈತಿ. ಮತ್ತು ನಾನು ಬ್ಯೂಟಿ ಟಿಪ್ಸನ್ನು ಶೇರ್ ಮಾಡ್ತಿರ್ತೀನಿ ರೀ. ಬ್ಯೂಟಿ ಟಿಪ್ಸನ್ನು ನಿಮ್ಗೆ ಯೂಸ್ ಆಗ್ಬೋದು, ಅವನು ನೀವು ಒಮ್ಮೆ ಟ್ರೈ ಮಾಡ್ತೀರಿ. ಇದ್ರಾಗ ನಿಮಗೆ ಯಾವ್ದು ಇಷ್ಟ ಆಯಿತು ಮತ್ತು ಯಾವ್ದು ನಿಮಗೆ ಈಸಿ ಅನ್ನಿಸ್ತು ಅನ್ನೋದ ಟಿಪ್ಸ್ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಇದೇ ರೀತಿ ಒಂದು ಹೊಸ ಹೋಮ್ ರೆಮಿಡಿ ಮತ್ತು ಇದೇ ರೀತಿ ಹೊಸ ಟಿಪ್ಸ್ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೀನಿ ರೀ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋ ಶೇರ್ ಮಾಡೋದು ಮಾತ್ರ ದಯವಿಟ್ಟು ಮರಿಲಕ್ಕ ಹೋಗಬೇಡ್ರಿ. ಮತ್ತೊಂದು ನಾಳೆ ಹೊಸ ವಿಡಿಯೋಸಾಗ ಸಿಗೋನು. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಎಲ್ಲರಿಗೂ ನಮಸ್ಕಾರ.